ಪುಷ್ಪ ಬಂಗಾರ ಬಂದು. ಸುಬ್ಬು ನಿಧಾನ. ಸರ್, ಅಪ್ಪ ಅಮ್ಮ ಹೇಗಿದ್ದೀರಾ? ಇಷ್ಟೊತ್ತಾಯ್ತಲ್ಲ, ಸಾರ್ ಕರ್ಕೊಂಬಂದ್ರಾ? ಸರ್, ಅನ್ನೂಗೆ ಡ್ರಾಪ್ ಮಾಡೋಕ್ಕೆ ನೀವೇ ಬಂದ್ರಾ? ಇಲ್ಲ ಸುಬ್ಬು ಅವರೇ, ಅನೂನೇ ನನ್ನನ್ನು ಕರ್ಕೊಂಡು ಬಂತು. ಸರ್ ಬನ್ನಿ ಸರ್, ಬನ್ನಿ ಸರ್ ಒಳಗೆ. ಬನ್ನಿ ಸರ್. ಕೂತ್ಕೊಳ್ಳಿ ಸರ್. ಇಷ್ಟೊತ್ತು ಮಗಳು ಬರಲಿಲ್ವಲ್ಲ ಅಂತ ಗೊಣಗ್ತಾ ಇದ್ರು. ಈಗ ನಿಮ್ಮನ್ನು ನೋಡಿದ್ರಲ್ಲ, ಮಾತು ಬರದೆ ಗಪ್ಚಿಪ್ಪಾಗ್ಬಿಟ್ಟಿದ್ದಾರೆ. ಸರ್ ಹಾಗೇನಿಲ್ಲ, ಸಡನ್ನಾಗಿ ನಿಮ್ಮನ್ನು ನೋಡಿದ್ನಲ್ಲ, ಖುಷಿ ಆಶ್ಚರ್ಯ ಎಲ್ಲ ಒಟ್ಟಿಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸರ್. ಹೇಗಿದ್ದೀರಿ ಸರ್? ಸುಮಾರು 1 ಗಂಟೆಯಿಂದ ಸಿಕ್ಕಾಪಟ್ಟೆ ಚೆನ್ನಾಗಿದೆ. 1 ಗಂಟೆಯಿಂದನಾ? ಅಂದರೆ ಸುಬ್ಬು ಸುಮ್ಮನೆ ಇರು, ಮೊದಲು ಅವ್ರು ಊಟ ಮಾಡಲಿ. ಅನು, ಕೈ ತೊಳೆಯೋಕೆ ಕರ್ಕೊಂಡೋಗಮ್ಮ. ಪರವಾಗಿಲ್ಲ. ಪರವಾಗಿಲ್ಲ ಅಂದರೆ ಹೇಗೆ ಸರ್? ಇಷ್ಟೊತ್ತಾಗಿದೆಯಲ್ಲ, ಏನು ತಿಂತೀರಾ ಹೇಳಿ? ಪ್ರಶ್ನೆ ಮಾಡಿದಷ್ಟು ಸಂಕೋಚ ಪಟ್ಕೋತಾರೆ ಪುಷ್ಪ. ತಟ್ಟೆಲ್ಲಿ ಹಾಕ್ಕೊಡು, ಕೇಳ್ತಾ ನಿಂತಿದೆಯಲ್ಲ. ಪರವಾಗಿಲ್ಲ ಸುಬ್ಬು ಅವರೇ. ಆಗನ್ಬೇಡಿ ಸರ್, ನೀವು ತಿನ್ಕೊಂಡೇ ಹೋಗಬೇಕು. ಸರಿ, ನೀವು ಮಾಡೋ ಇಡ್ಲಿ ಉಪ್ಪಿಟ್ಟು ನನಗೆ ತುಂಬ ಇಷ್ಟ. ಅದು ಸಿಗುತ್ತಾ? ಅಯ್ಯೋ ಸಿಗುತ್ತೆ ಸರ್, ಇವತ್ತು ಅದೇ ಸ್ಪೆಷಲ್ಲು. ಇವತ್ತು ನನ್ನ ಊಟದ ಋಣ ನಿಮ್ಮ ಮನೇಲಿ ಇತ್ತು ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ತಾಯಿ, ಇದೆಲ್ಲ ನಿಂದೇ ಆಶೀರ್ವಾದ. ಅನು ಆರ್ಯ ಸರ್ ಹತ್ರ ಮಾತಾಡಿ ಮತ್ತೆ ಒಂದಾಗ ಮನಸ್ಸು ಮಾಡಿದ್ದಾಳೆ. ಅವಳು ಸೌದತ್ತಿಗೆ ಹೋಗಿ ಬಂದಿದ್ದು ಒಳ್ಳೇದಾಯಿತು. ಇಷ್ಟು ಬೇಗ ಹೊರ ಕೊಡೋ ದೇವರು ಅಂದರೆ ನೀನೇ ತಾಯಿ. ಬೆಂಗಳೂರಿಗೆ ಬರ್ತಿದ್ದ ಹಾಗೆ ಇಬ್ರು ಭೇಟಿಯಾದ್ರ ಅಥವಾ ಅಕಸ್ಮಾತ್ ಸಿಕ್ಕಿದ್ರ? ಸುಬ್ಬು, ಏನು ಪ್ರಶ್ನೆ ಅಂತ ಕೇಳ್ತಿದ್ಯಾ? ಹೇಗಾದರೂ ಸಿಕ್ಕಿರಲಿ, ಜೊತೆಗೆ ಬಂದ್ರಲ್ಲ ಅಷ್ಟು ಸಾಕು. ಹೌದು ಹೌದು, ಕರೆಕ್ಟ್ ಸರ್. ತುಂಬ ಥ್ಯಾಂಕ್ಸ್ ಸರ್. ಇಲ್ಲ ಇಲ್ಲ ಸುಬ್ಬು ಅವರೇ, ನಾನು ಥ್ಯಾಂಕ್ಸ್ ಹೇಳಬೇಕು ಪುಷ್ಪ ಅವ್ರಿಗೆ. ಇದಕ್ಕೆ ಥ್ಯಾಂಕ್ ಯು ಪುಷ್ಪ ಅವರೇ, ತುಂಬ ಚೆನ್ನಾಗಿದೆ. ನಾನು ನಿಮಗೆ ಅಷ್ಟೆಲ್ಲ ಮನಸ್ಸನ್ನು ನೋಯಿಸಿದ್ರು ಅದನ್ನ ಮನಸ್ಸಿಗೆ ಹಚ್ಕೊಳ್ದೆ ಮರ್ತ್ಬಿಟ್ರಲ್ಲ ಸರ್. ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸರ್. ಸುಬ್ಬು ಅವರೇ, ನೀವು ಹೀಗೆಲ್ಲ ಮಾತಾಡಿದ್ರೆ ನಾನು ಏನು ಮಾತಾಡೋದು ಅಂತಲೇ ನನಗೆ ಗೊತ್ತಾಗಲ್ಲ.
ಆಗಿದ್ದೆಲ್ಲ ಆಗೋಯ್ತು, ಅದನ್ನು ಅಲ್ಲಿಗೆ ಬಿಟ್ಬಿಡಿ. ಅದಕ್ಕೆ ಬೀಕ ಹಾಕಿದ್ದಾಯ್ತು, ಆ ದಾರಿಯಲ್ಲಿ ನಾವು ಹೋಗೋದೇ ಬೇಡ. ಈಗೇನೇ ಇದ್ರು ಈ ಕ್ಷಣದಿಂದ ಹೊಸ ಅಧ್ಯಾಯ ಪ್ರಾರಂಭ ಅಷ್ಟೇ. ಸುಬ್ಬು, ಇಡ್ಲಿ ಹಾಕ್ಕೊಡ್ಲಾ? ಸೌದತ್ತಿಲಿ ಅಮ್ಮನ ದರ್ಶನ ಮಾಡಿದ್ದಕ್ಕೆ ಈಗ ಇವರಿಬ್ಬರು ಒಟ್ಟಿಗೆ ಬರೋದಕ್ಕೆ ಸಾಧ್ಯ ಆಯಿತು. ಆಫೀಸ್ ಕೆಲಸಕ್ಕಾದರೂ ಸಿಕ್ಕಿರಲಿ, ದಾರಿ ಮಧ್ಯದಲ್ಲಾದರೂ ಸಿಕ್ಕಿರಲಿ, ಒಟ್ಟಿಗೆ ಮನೆಗೆ ಬಂದ್ರಲ್ಲ, ಅಷ್ಟು ಸಾಕು ತಾಯಿ. ಬಂಗಾರ, ನೀನೇನು ಮಾತಾಡ್ತಾನೆ ಇಲ್ಲ. ಏನಾಯ್ತಮ್ಮ? ಏನೂ ಇಲ್ಲ ಅಪ್ಪ, ನೀವೆಲ್ಲರೂ ಮಾತಾಡ್ತಿದ್ರಲ್ಲ, ಅದಕ್ಕೆ ಸುಮ್ಮನಿದ್ದೇನೆ. ದೀರ್ಘ ಪ್ರಯಾಣ ಮುಗಿಸಿ ಬಂದಿದ್ದಾಳಲ್ಲ, ಅದಕ್ಕೆ ಸ್ವಲ್ಪ ಸುಸ್ತಾಗಿರಬೇಕು. ಹೌದು, ದೀರ್ಘ ಪ್ರಯಾಣನೇ ಸರ್. 35 ವರ್ಷಗಳಷ್ಟು ಹಿಂದಕ್ಕೆ ಹೋಗಿ ಬಂದಿದ್ದೀನಿ. ಇದನ್ನು ಯಾರ ಹತ್ರ ಎಷ್ಟನ್ನು ಹೇಳ್ಕೋಬೇಕು ಅನ್ನೋದೇ ಈಗ ನನ್ನ ಮುಂದಿರೋ ದೊಡ್ಡ ಪ್ರಶ್ನೆ. ಆದರೆ ಶಾರದಮ್ಮನ್ನ ನೆನೆಸ್ಕೊಂಡ್ರೆ ಅವ್ರಿಗೆ ಏನು ಹೇಳೋದು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಅನು, ಎಲ್ಲಿದೆಯಾ? ವಾಪಸ್ ಬಂದ್ಯಾ? ನೀನು ಎಲ್ಲಿದೆಯಾ ಹೇಳು, ನಾನು ಈಗಲೇ ಬರ್ತೀನಿ. ಸರ್, ಎದುರುಗಡೆ ನಾನು ಕೂತಿದ್ದೀನಿ ಅನ್ನೋದನ್ನು ಸರ್ ಮರ್ತೋದ್ರ? ಎಲ್ಲದಕ್ಕಿಂತ ಅವಳೇ ಮುಖ್ಯನಾ? ಅವಳು ಇಲ್ಲದೆ ಇದ್ದಾಗ ಎಷ್ಟು ಪೀಸ್ಫುಲ್ ಆಗಿದ್ರು ನಮ್ಮ ಸರ್. ಈಗ ಅವಳು ಬಂದಿದ್ದೇ ತಡ, ಎಲ್ಲ ಚೇಂಜ್ ಆಗೋಯ್ತು. ಆರ್ಯ ಸರ್ ಇರಲ್ಲ ಇಲ್ಲ ಮೇಡಮ್, ನಾನಿವತ್ತು ಇಲ್ಲೇ ಇರ್ತೀನಿ. ಸರ್, ನನ್ನ ಲೈಫಲ್ಲಿರೋ ಅತಿ ಮುಖ್ಯವಾದ ವ್ಯಕ್ತಿನ ಪದೇ ಪದೇ ಕಳ್ಕೊಳ್ಳೋ ಹಾಗೆ ಮಾಡ್ತಿದ್ದಾಳೆ ಅವಳು. ಈ ಅನುನ ಏನು ಮಾಡಲಿ? ಸರ್, ಹುಷಾರಾಗಿ ಹೋಗಿ ಬನ್ನಿ. ಅರೆ, ಇದೇನು ಹೊಸದಾಗಿ? ರಾತ್ರಿಯಲ್ಲಿ ನಾನು ಓಡಾಡಿದ್ದೇ ಇಲ್ವಾ? ಅಲ್ಲ, ನೀವು ಟಯರ್ಡ್ ಆಗಿರ್ತೀರಾ, ಸರಿಯಾಗಿ ನಿದ್ದೆನೂ ಮಾಡಲ್ಲ ನೀವು, ವರ್ಕ್ ಸ್ಟ್ರೆಸ್ ಬೇರೆ, ಅದಕ್ಕೆ ಹೇಳಿದೆ. ಅರೆ 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 ಅರೆ, ಪಟ್ಟಿ ಬೆಳಿತಾನೆ ಇದೆಯಲ್ಲ. ನಾನು ಆರಾಮಾಗಿ ಹೋಗ್ತೀನಿ, ನೀನೇನು ಚಿಂತೆ ಮಾಡಬೇಡ. ಒಂದು ಮಾತು ಹೇಳ, ನೀನು ಅವತ್ತು ನನ್ನನ್ನು ಒಪ್ಕೊಂಡಿದ್ದಿದ್ರೆ ಇವತ್ತು ನಾನು ಈ ಥರ ಹೊರಡೋ ಪರಿಸ್ಥಿತಿನ ಬರ್ತಿರ್ಲಿಲ್ಲ. ಅರ್ಥ ಆಗಿಲ್ವಾ? ಈ ಮಾತು ಅರ್ಥ ಆಗದೆ ಇರೋಷ್ಟು ಚಿಕ್ಕ ಹುಡುಗಿನ ನಾನು ಪ್ರೀತಿಸ್ತಿದ್ದೀನಪ್ಪ. ಅದೇನು ಸರಿಯಾಗಿ ಹೇಳಿ ಸರ್. ಅವತ್ತು ನೀನು ನನ್ನನ್ನು ಒಪ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ನಮ್ಮ ಮದುವೆ. ಆಗ ಈ ರಾತ್ರಿ ನಾನು ನಿನ್ನ ಜೊತೆಲಿ
ಅರೆ ಏನಾಯ್ತು? ನಾಚಿಕೆನಾ ಅಥವಾ ಕೋಪನ? ದಯವಿಟ್ಟು ಕ್ಷಮಿಸನು, ನಾನು ತಪ್ಪಾಗಿ ಹೇಳದ್ನ? ಕರೆಕ್ಟಾಗಿ ಹೇಳಿದ್ದೀರಾ. ನೀವು ಯಾವಾಗಲೂ ನನ್ನ ಜೊತೆ ಖುಷಿಯಾಗಿರ್ಬೇಕು ಸರ್. ಅದಕ್ಕೆ ಸುಲಭವಾದ ಒಂದು ಉಪಾಯ ಇದೆ. ನೀನು ಯಾವಾಗಲೂ ನನ್ನ ಜೊತೆಯಲ್ಲಿ ನಿನ್ನ ವಾಕ್ಯನ ನಾನು ಬದಲಾಯಿಸ್ತೀನಿ. ನಾನು ಒಬ್ಬನೇ ಇದ್ರೆ ನಾನು ಖುಷಿಯಾಗಿರೋದಕ್ಕೆ ಸಾಧ್ಯ ಇಲ್ಲ. ನೀನು ನನ್ನ ಜೊತೆಲಿದ್ರೆ ಮಾತ್ರ ನಾನು ಖುಷಿಯಾಗಿರೋದಕ್ಕೆ ಸಾಧ್ಯ. ನಾನು ಇನ್ನೊಂದ್ಸಲ ನನ್ನ ಮನಸ್ಸಿಗೆ ಸಮಾಧಾನಕ್ಕೋಸ್ಕರ ಕೇಳ್ತಿದ್ದೀನಿ. ನನ್ನ ಜೊತೆಲಿರೋದಕ್ಕೆ, ನನ್ನ ಜೊತೆ ಬದುಕೋಕೆ ನಿನಗೆ ಖುಷಿ ಇದೆ ತಾನೆ? ಯಾವ ಅನುಮಾನನೂ ಇಲ್ಲ. ಇದ್ರೂ ಅವುಗಳಿಗೆ ನನ್ನ ಹತ್ರ ಉತ್ತರಗಳು ಇವೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಸದ್ಯಕ್ಕೆ ನನಗೆ ಗೊತ್ತಿರೋದು ಒಂದೇ ಸರ್, ನನಗೆ ನೀವು ಬೇಕು, ನಿಮಗೆ ನಾನು ಬೇಕು ಅಷ್ಟೇ. ಓ ಬೇಕಾ? ಈ ವಿಷಯದಲ್ಲಿ ಯಾವುದೇ ತಮಾಷೆ ಇಲ್ಲ ಸರ್, ಬೇಕು ಅಷ್ಟೇ. ಅರುಶುವ ಪಕ್ಕ? ಪಕ್ಕಾ. ಹಾಗಾದ್ರೆ ಮತ್ತೆ ದೂರ ಆಗೋ ಮಾತೆ ಅಲ್ವಾ? ಈ ಮಾತಿಗೂ ಆಪ್ಷನ್ ಇಲ್ಲ ಸರ್. ಪದೇ ಪದೇ ನನ್ನನ್ನು ದೂರ ಮಾಡಿದ್ದು ನೀವೇ. ನಿಮ್ಮ ಅಪ್ಪ ಅಮ್ಮ ನಿನಗೋಸ್ಕರ ನೋಡಿರೋ ಹುಡುಗನ್ನ ಮದುವೆ ಆಗುವನು. ನಿನ್ನ ಸೂರ್ಯನ ಮದುವೆ ಆಗೋದೇ ಸರಿಯನು. ದೂರ ಮಾಡಿದ್ದಷ್ಟೇ ಅಲ್ಲ, ನನ್ನನ್ನು ಇನ್ಯಾರಿಗೂ ಮದುವೆ ಮಾಡ್ಸಕ್ ಹೊರಟಿದ್ದು ನೀವೇ. ಒಂದು ವೇಳೆ ಆ ಮದುವೆ ಆಗಿದ್ದಿದ್ರೆ ನೀವು ಈ ಥರ ಹೊರಡೋ ಸೀನ್ ಇರ್ತಿರ್ಲಿಲ್ಲ. ನಾನು ನಿಮ್ಮನ್ನ ಕಳಿಸ್ಕೊಡೋದಕ್ಕೂ ಆಗ್ತಿರ್ಲಿಲ್ಲ, ಗೊತ್ತಾ? ನಿಜವಾಗ್ಲೂ ನಮ್ಮ ಹುಡುಗಿ ಮಾತಲ್ಲಿ ಸಖತ್ ಪವರ್ ಇದೆ ಗುರು. ಬಾಣ ತರ ಸೊಯ್ ಸೊಯ್ ಅಂತ ಎದೆಗೆ ಹೊಡೆಯುತ್ತೆ. ಸರಿ ಸರ್, ಹೋಗಿ ಬನ್ನಿ. ಅಮ್ಮನ್ನ ಕೇಳಿದೆ ಅಂತ ಹೇಳಿ, ನಾಳೆ ಕಾಲ್ ಮಾಡ್ತೀನಿ. See you. ನಾಳೆ ಬೆಳಗಾಗಿದ ತಕ್ಷಣ ನಾನು ಜೇಂಡೆ ಸರ್ ಹತ್ರ ಮಾತಾಡೋದು ತುಂಬಾ ಇದೆ. Look, Harsha, see there. That's bro-in-law. ಗೊತ್ತು, ಆಫೀಸಿಂದ ಮನೆಗೆ ಬರ್ತಿದ್ದಾರೆ. ಮನೆ ಒಳಗೆ ಹೋದ್ರು, ರೈಟಾ? ಯಾ ಎಸ್, ಅವ್ರಿಗೆ ಮನೆ ಒಳಗೆ ಹೋಗಿದ್ದಾರೆ. ಎಲ್ಲರೂ ಮಲ್ಕೊಳ್ಳಾದ್ಮೇಲೆ ಅವ್ರು ಎಲ್ಲೋ ಹೊರಗೆ ಹೋಗ್ತಾರೆ. ಸೊ ವೇಟ್, ಅಲ್ಲ, ನನಗೊಂದು ವಿಷಯ ಅರ್ಥ ಆಗ್ತಿಲ್ಲ. ಅವ್ರು ಎಷ್ಟೊಂದು ಸಲ ಹೊರಗಡೆ ಹೋಗಿದ್ದಾರೆ, ಅದ್ರಲ್ಲಿ ಸ್ಪೆಷಲ್ ಏನಿದೆ? ಸ್ಪೆಷಲ್ ಅಲ್ಲ ಹರ್ಷ, ಸ್ಪೆಸಿಫಿಕ್ ಆಗಿ ಅವ್ರು ಎಲ್ಲೋ ಹೋಗ್ತಾ ಇದ್ದಾರೆ. ಅದೇ ಎಲ್ಲಿಗೆ ಅಂತ ಗೊತ್ತಾಗ್ತಿಲ್ಲ. ಮಾನ್ಸಿ, ನೀನು ಅನ್ನೆಸೆಸರಿಯಾಗಿ ಡೌಟ್ ಪಡ್ತಾ ಇದೆಯಾ? ಅವ್ರ ಕೆಲ್ಸಕ್ಕಂತ ಹೊರಗಡೆ ಹೋಗ್ತಿರ್ತಾರೆ. ಅವ್ರಿಗೆ ಈ 24 hours ಅನ್ನೋ ಕಾನ್ಸೆಪ್ಟು ನಮ್ಮ ಥರ ಡೇ ಟೈಮಲ್ಲಿ ಕೆಲಸ ಮಾಡಬೇಕು, ನೈಟ್ ಟೈಮಲ್ಲಿ ನಿದ್ದೆ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಲ್ಲ. ಹೀ ಈಸ್ ನಾಟ್ ಲೈಕ್ ಕಾಮನ್ ಪೀಪಲ್. ಹೀ ಸ್ಪೆಷಲ್. ಹೀ ಈಸ್ ಬಿಯಾಂಡ್ ಕಾಮನ್. ಹೀ ಈಸ್ ನಾಟ್ ನಾರ್ಮಲ್. ದಟ್ಸ್ ದ ರೈಟ್ ವರ್ಡ್. ಬಟ್ ನಾನು ಇದನ್ನ ಹೇಗೆ ಸಾಬೀತು ಮಾಡೋದು? ನೀನು ಸಾಬೀತು ಮಾಡೋದಕ್ಕೆ ಏನೂ ಇಲ್ಲ ಇಲ್ಲಿ. ಅದೇ ನನ್ನ ಮಾತನ್ನ ನೀವೆಲ್ಲ ಎಲ್ಲಿ ಕೇಳ್ತೀರಾ ಹೇಳಿ? ಯು ಪೀಪಲ್ ಆರ್ ಲಿವಿಂಗ್ ಇನ್ ಅ ವೆಲ್.
ಆರ್ಯ ಈಗ ಬರ್ತಾ ಇದೆಯಾ? ಹಾಂ ಅನುನ ಭೇಟಿ ಮಾಡಿ ಬಂದೆ. ಹೌದಾ? ನಿನ್ನ ಭೇಟಿಯಾಗ ಕೊಪ್ಪದ್ಲ ಅವಳು? ಹಾಂ ಈಗೇನು ಪ್ರಶ್ನೆಗಳಿಲ್ವಂತ ಅವಳಿಗೆ? ಅವಳ ಪ್ರಶ್ನೆಗಳು ಯಾವುದು ತಪ್ಪಲ್ವಲ್ಲಮ್ಮ. ತಪ್ಪು ಅಂತ ನಾನೆಲ್ಲ ಹೇಳ್ದೆ. ಎಲ್ಲದಕ್ಕೂ ಅವಳಿಗೆ ಉತ್ತರ ಸಿಕ್ತಂತ? ಬೇಡ ಬಿಡು, ಅವಳಿಗೆ ಉತ್ತರ ಸಿಕ್ತಾ ಅಂತ ನಿನ್ನನ್ನು ಪ್ರಶ್ನೆ ಮಾಡೋದು ಯಾವ ನ್ಯಾಯ? ಒಂದು ರೀತಿಲಿ ನೋಡಿದ್ರೆ ಅವಳು ಕೇಳಿದ ಪ್ರಶ್ನೆಗಳೆಲ್ಲ ನನಗೆ ಸಂಬಂಧಪಟ್ಟಿದ್ದೆ. ಉತ್ತರ ಸಿಕ್ಕಿದ್ರೆ ಅವಳೇ ಬಂದು ನನ್ನ ಭೇಟಿ ಆಗ್ತಾಳೆ. ಬಿಡು. ಅಲ್ಲಮ್ಮ, ಅನು ಆರ್ಯ, ಬೇಡ ಅನ್ನಲ್ಲ. ನೀನೀಗ ಏನು ಸಮಜಾಯಿಷಿ ಕೊಡೋದು ಬೇಡ. ನೀನು ಈ ಮನೆ ಕಾಲಿಟ್ಟಾಗಿಂದ ನನ್ನ ಮಗನೇ. ಇನ್ಯಾರೂ ಈ ವಿಚಾರದಲ್ಲಿ ಕೆತ್ಕೋ ಸಂದರ್ಭ ಬರಲ್ಲ ಅನ್ಕೋತೀನಿ. ಒಂದು ನಿಮಿಷ ಅಮ್ಮ, ನಾನು ಹೇಳೋದನ್ನು ಕೇಳಿ. ಅನು ಉದ್ದೇಶ ನಮ್ಮನ್ನು ಅವಮಾನ ಮಾಡೋದಾಗಲಿ ಅಥವಾ ನಮ್ಮನ್ನು ನೋಯಿಸೋದಾಗಲಿ ಅಲ್ಲ. ಅವಳ ವಯಸ್ಸಿಗೆ ಅವಳು ಏನು ಮಾಡಬೇಕು ಅದೇ ಮಾಡ್ತಿದ್ದಾಳೆ. ನೀವೇ ಯೋಚನೆ ಮಾಡಿ. ಇಂಥ ವಿಚಾರ ಎದುರಾದಾಗ ಅವಳು ಪ್ರಶ್ನೆ ಕೇಳದೆ ಎಲ್ಲ ಒಪ್ಕೊಳ್ಳೋದು ಎಷ್ಟು ಸರಿ? ಸರಿನೋ ತಪ್ಪೋ, ಇನ್ನು ಮುಂದೆ ಅವಳು ಹೇಗೆ ನಡ್ಕೋತಾಳೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ. ನಿನ್ನನ್ನು ಭೇಟಿ ಮಾಡಿದವಳು ನನ್ನನ್ನು ಭೇಟಿ ಮಾಡ್ತಾಳೆ ಅಂತ ಅಂದ್ಕೊಳ್ತೀನಿ. ನಿಮ್ಮನ್ನು ಮಾತ್ರ ಅಲ್ಲಮ್ಮ, ಎಲ್ಲರನ್ನೂ ಭೇಟಿ ಮಾಡ್ತಾಳೆ. ಅನು, ಇವತ್ತಿನ ಈ ನಿನ್ನ ನಿರ್ಧಾರ ಇನ್ಯಾವತ್ತೂ ಬದಲಾಗಲ್ಲ ಅಂತ ನಂಬ್ತೀನಿ. ನೀನು ಮತ್ತೆ ನನ್ನ ಹತ್ರ ಬರ್ತೀಯಾ ಅಂತ ನಂಬಿದ್ದೆ, ಕಾದೆ. ನೀನು ಬಂದೆ ಕೂಡ. ಇನ್ಯಾವತ್ತೂ ಹೋಗ್ಬೇಡ ಅನು. ಆದರೆ ಇವರು ನಾನು ನಂಬಿಕೆ ಇಟ್ಟು ಪ್ರೀತಿ ಮಾಡಿರೋ ಆರ್ಯವರ್ಧನ್ ಅಲ್ಲ. ಇವರು ಬಾಯಿ ತುಂಬ ಅಮ್ಮ ಅಂತ ಕರೀತಾರಲ್ಲ, ಅವರು ಇವ್ರ ಅಮ್ಮನೇ ಅಲ್ಲ. ಅಷ್ಟು ಗಟ್ಟಿಯಾಗಿ ಪ್ರಶ್ನೆ ಮಾಡಿದವಳು ಉತ್ತರ ಕಂಡ್ಕೊಳ್ದೇ ಇರ್ತಾಳ? ಇಲ್ಲ, ಇಷ್ಟು ದಿನದಲ್ಲಿ ಅವಳು ಏನನ್ನೋ ಕಂಡ್ಕೊಂಡಿರ್ತಾಳೆ. ಮನಸ್ಸಲ್ಲಿ ಎದ್ದಿರೋ ಪ್ರಶ್ನೆನ ಹಾಗೆ ಬಿಡೋ ಹುಡುಗಿ ಅಲ್ಲ ಅವಳು. ಆದರೆ ಏನು ಕಂಡ್ಕೊಂಡಿರ್ತಾಳೆ? ನಮ್ಗೆ ಯಾರಿಗೂ ಗೊತ್ತಿಲ್ಲದಿರೋ ವಿಷಯ ಅನು ಗೊತ್ತಾಗಿದೆಯಾ?